ಫೈನಲಿ ಈ ಸಲ ಕಪ್ ನಮ್ದೆಯಿಂದ ಈ ಸಲ ಕಪ್ ನಮ್ದು ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಆರ್-ಸಿ-ಬಿ ವಿನ್ ಆಗಿದ್ದು. ನಾನಂತೂ ಹೋಲ್ ಮ್ಯಾಚ್ ನೋಡಿದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸ್ವಲ್ಪ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಇವೆಂಚುಲಿ ದೇವ್ರು ನಮ್ಮನ್ನ ಕೈ ಬಿಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ದೇವ್ರಿಗೆ ಒಂದ್ಸತಿ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಈ ಸತಿ ಕಪ್ ಕೊಟ್ಟಿದ್ಗೆ. ಆಫ್ಟರ್ 18 ಇಯರ್ಸ್ ನಂಗೆ ಮೋಸ್ಟ್ ಇಂಪಾರ್ಟೆಂಟು ಈ ಮ್ಯಾಚಲ್ಲಿ ಕಪ್ ಗೆದ್ದಕ್ಕಿಂತ ವಿರಾಟ್ ಕೊಹ್ಲಿ ಅವರು ಎಷ್ಟು ಕಣ್ಣೀರು ಹಾಕ್ತಿದ್ರು ಆ ಕಪ್ ಗೆಲ್ಲಕ್ಕೆ. ಆ ಅವರ ಒಂದು ಪರ್ಸಿಸ್ಟೆನ್ಸ್, ಹಾರ್ಡ್ ವರ್ಕ್ ಆಗಲಿ, ಡೆಡಿಕೇಶನ್ ಆಗಲಿ, ಲಾಯಲ್ಟಿ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ತುಂಬಾ ತುಂಬಾ ಡೆಡಿಕೇಟೆಡ್ ಅದರ ಇಡೀ ಕಣ್ಣೀರ್ ಹೇಳುತ್ತೆ. ಅಂಡ್ ಅವ್ರು ಸಪೋರ್ಟ್ ಮಾಡಿ ಅಂತ ಫ್ಯಾನ್ಸ್ ಆಗಲಿ, ಅವ್ರ ಮನೆಯವರಾಗಲಿ ತುಂಬಾ ತುಂಬಾ ಅವ್ರ ಬಗ್ಗೆ ಹೇಳುತ್ತೆ ಆ ವ್ಯಕ್ತಿತ್ವ ಏನಂತ. ತುಂಬಾ ಖುಷಿ ಆಯ್ತು. ಸೊ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ ಆರ್-ಸಿ-ಬಿ ಒಂದು ಟೀಮ್ ಇಂದ ನಾವು ಏನ್ ಕಲಿಬಹುದು, ಮಾರ್ಕೆಟಿಂಗ್, ಓಕೆನಾ? ಮಾರ್ಕೆಟಿಂಗ್ ಹೆಂಗ್ ಕಲಿಬಹುದು, ಈ ಮಾರ್ಕೆಟಿಂಗ್ ನಮ್ಮ ಕಂಪನಿಗೆ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಆರ್-ಸಿ-ಬಿ ಒಂದು ಐ-ಪಿ-ಎಲ್ ಟೀಮ್ ಅಲ್ಲ, ಅದು ಒಂದು ಕಾಂಟೆಂಟ್ ಮಾರ್ಕೆಟಿಂಗ್ ಕಂಪನಿ, ರೈಟ್? ಅವ್ರು ಬರೀ ಐ-ಪಿ-ಎಲ್ ಟೀಮ್ ಅಲ್ಲ, ಬಟ್ ಇಟ್ಸ್ ಲೈಕ್ ಅ ಕಾಂಟೆಂಟ್ ಮಾರ್ಕೆಟಿಂಗ್ ಕಂಪನಿ. ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ, ರೈಟ್? ಈ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಅವರು ಹೇಗೆ ಒಂದು ಬ್ರ್ಯಾಂಡ್ ಲಾಯಲ್ಟಿ ಬಿಲ್ಡ್ ಮಾಡಿದ್ದಾರೆ ಅಂಡ್ ಯಾವ ತರ ಇದನ್ನ ವರ್ಕ್ ಮಾಡಬಹುದು, ಈ ತರ ಒಂದು ಸ್ಟ್ರಾಟಜಿನ ನಮ್ಮ ಕಂಪನಿಗೆ ಹೇಗೆ ಅಳವಡಿಸ್ಕೋಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ರೈಟ್? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತಿದ್ದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನಾವು ವಿಡಿಯೋ ಯೂಸ್ ಆಗಬೇಕಾದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನಿಮಗೆ ಹಲವಾರು ಅಪ್ಡೇಟ್ಸ್ ಕೂಡ ಬರುತ್ತೆ. ಅಂಡ್ ಆಲ್ಸೋ ನಾನು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದಟ್ ಈ ಹಲವಾರು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಈ ಒಂದು ವಿನ್ ಇಂದ ನಾವು ಏನು ಕಲ್ತ್ಕೋಬಹುದು ಅನ್ನೋದು, ರೈಟ್? ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಾನು ವಾಟ್ಸ್ಆಪ್ ಕಮ್ಯುನಿಟಿಗೆ, ದಯವಿಟ್ಟು ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ, ರೈಟ್? ಅದೆಲ್ಲ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ಕೂಡ ಹಾಕ್ತಿರ್ತೀನಿ. ಅಂಡ್ ಆಲ್ಸೋ ನಾನು ಗೂಗಲ್ ಆಡ್ಸ್ ಕೋರ್ಸ್ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ 16 ಅವರ್ಸ್ ಆಫ್ ಕಾಂಟೆಂಟ್ ನಾನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಕೋರ್ಸ್ಗೆ, ದಯವಿಟ್ಟು ಬೈ ಮಾಡಿ. ನಿಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಕೂಡ ಬೆಟರ್ ಆಗುತ್ತೆ. ಅಂಡ್ ಆಲ್ಸೋ ಮೈನ್ ಆಗಿ ನನಗೆ ನಿಜ ಈ ಮ್ಯಾಚ್ ಅಲ್ಲಿ ತುಂಬಾ ಬೇಜಾರಾಗ್ತಿದೆ ಏನಂದ್ರೆ, ವಿರಾಟ್ ಕೊಹ್ಲಿ ಅವರ ಕಣ್ಣೀರ್ ಆಗ್ತಿದ್ದು. ನಂಗೆ ನಿಜ ಬೇಜಾರಾಗ್ತಿತ್ತು. ಅವರ ಒಂದು ಹಾರ್ಡ್ ವರ್ಕ್, ಡೆಡಿಕೇಶನ್ ಏನಿದೆ, ನಾವು ಎಲ್ಲರಿಗೂ ಗೊತ್ತಿರೋದೆ. ನಿಜವಾಗ್ಲೂ ನನಗೆ ಇವರು ಎಷ್ಟು ಇಷ್ಟ ಅಂದ್ರೆ, ಅವರು ಬರೀ ಆಸ್ ಅ ಐ-ಪಿ-ಎಲ್ ಪ್ಲೇಯರ್ ಅಂತಲ್ಲ, ಆಸ್ ಅ ರಿಯಲ್ ಪರ್ಸನ್ ಕೂಡ ಅವ್ರು ತುಂಬಾ ಹಲವಾರು ಹೆಲ್ಪ್ ಕೂಡ ಮಾಡಿದ್ದಾರೆ. ಅವರು ಫೌಂಡೇಶನ್ ಕೂಡ ಇದೆ. ಅಂಡ್ ಆಸ್ ಅ ಹ್ಯೂಮನ್ ಬೀಂಗ್ ಅವ್ರು ತುಂಬಾ ಡೆಡಿಕೇಟೆಡ್ ಆಗಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲಾಯಲ್ಟಿ. ಅವ್ರಿಗೆ ಎಷ್ಟೇ ಅವ್ರ ಹತ್ರ ಏನು ದುಡ್ಡಿಲ್ವಾ, ತುಂಬಾ ದುಡ್ಡಿದ್ದು, ಬಟ್ ಹಿ ಚೋಸ್ ಲಾಯಲ್ಟಿ. ಲಾಯಲ್ಟಿ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್, ರೈಟ್? ವಿ ಕಾಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಚೀಪ್ ಪೀಪಲ್, ರೈಟ್? ವಿರಾಟ್ ಕೊಹ್ಲಿ ಅವರು, ಅವ್ರಿಗೆ ಎಷ್ಟೇ ಆಫರ್ ಬಂದ್ರು, ದುಡ್ಡಿನ ಆಫರ್ ಬಂದ್ರು ಕೂಡ ಅವ್ರು ಯಾವ ಟೀಮ್ ಹೋದೆ ನಮಗೋಸ್ಕರ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಏನೋ ಕಿಂಗ್ ನಾವು ಬೋ ಮಾಡಲೇಬೇಕು, ರೈಟ್? ಸೊ ಮೇನ್ ಟಾಪಿಕ್ಗೆ ಬರೋಣ. ಆರ್-ಸಿ-ಬಿ ಟೀಮ್ ಹೇಗೆ ಒಂದು ಕಾಂಟೆಂಟ್ ಮಾರ್ಕೆಟಿಂಗ್ ಕಂಪನಿ ತರ ಇದೆ, ಅಪಾರ್ಟ್ ಫ್ರಮ್ ಐ-ಪಿ-ಎಲ್ ಟೀಮ್ ತರ, ರೈಟ್? ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ರೈಟ್? ಯಾವುದೇ ಒಂದು ಮಾರ್ಕೆಟಿಂಗ್ ಅಲ್ಲಿ 3 ಫನಲ್ ಇರುತ್ತೆ, ಬೇಸಿಕ್ ಫನಲ್ ಇರುತ್ತೆ. ಒಂದು ಟೋಫು, ಮೋಫು ಅಂಡ್ ಬಫು. ಇದರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೋಫು ಅಂದ್ರೇನು, ಟಾಪ್ ಆಫ್ ದ ಫನಲ್. ಮೋಫು ಅಂದ್ರೇನು, ಮಿಡಲ್ ಆಫ್ ದ ಫನಲ್. ಬಿ ಅಂದ್ರೇನು, ಬೋಫು ಅಂದ್ರೇನು, ಬಾಟಮ್ ಆಫ್ ದ ಫನಲ್. ಟೋಫು, ಮೋಫು, ಬಫು. ಸೊ ಇಲ್ಲಿ ನೋಡ್ತಿರ್ಬೋದು ಯಾವ ತರ ಸೈಜ್ ಕಡಿಮೆ ಆಗ್ತಿದೆ ಅಂತ, ರೈಟ್? ಇಲ್ಲಿ ನೀವು ನೋಡ್ತಿರ್ಬೋದು ಹಲವಾರು ರೀತಿಯ ಎಷ್ಟು ಸೈಜ್ ಜಾಸ್ತಿ ಇದೆ, ರೈಟ್? ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಯುನೋ ತುಂಬಾ ಸೈಜ್ ಕಡಿಮೆ ಆಗಿದೆ. ಇಲ್ಲೂ ಕೂಡ ನಿಮಗೆ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಿದ್ರೆ ಈ ಒಂದು ಕೊನಿಕಲ್ ಶೇಪ್ ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮ ಒಂದು ಕೆಪಾಸಿಟಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಹೆಂಗ್ ಆರ್-ಸಿ-ಬಿ ಟೀಮ್ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ದಾರೆ, ಅವ್ರು ಯಾವ ತರ ಸ್ಟ್ರಕ್ಚರ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ರೈಟ್? ಸ್ನೇಹಿತರು, ನೋಡ್ತಿರ್ಬೋದು ನಮಗೆ ಕರೆಂಟ್ಲಿ 21.4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ರೈಟ್? 21.4 ಮಿಲಿಯನ್ ಫಾಲೋವರ್ಸ್ ಅಲ್ಲಿ ಟೋಫು ಮಾಡಿದ್ದಾರೆ. ಇದನ್ನು ಯಾವ ತರ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಟೋಫು ಅಂದ್ರೆ ನೀವು ಅವೇರ್ನೆಸ್ ಬಿಲ್ಡ್ ಮಾಡಬೇಕು, ರೈಟ್? ನೀವು ನೋಡ್ತಿರ್ಬೋದು 18 ವರ್ಷದಿಂದ ಆರ್-ಸಿ-ಬಿ ಅವರು ಹಲವಾರು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದಾರೆ, ರೈಟ್? ಅವರು ಬ್ಯಾಕ್ ಆಫ್ ದ ಸೀನ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ರೈಟ್? ಹಲವಾರು ರೀತಿಯ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋದಾಗ್ಲು. ಬರೀ ಕಾಂಟೆಂಟ್ ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಅಷ್ಟು ಕಾಂಟೆಂಟ್ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಜಾಸ್ತಿ ಬಿಲ್ಡ್ ಆಗಿದೆ, ಆ ಬ್ರ್ಯಾಂಡ್ ಲಾಯಲ್ಟಿ ಬಿಲ್ಡ್ ಮಾಡಿದ್ದಾರೆ, ರೈಟ್? ಸೊ ಇಲ್ಲಿ ಕೂಡ ನಿಮ್ಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಅವೇರ್ನೆಸ್ ಬಿಲ್ಡ್ ಮಾಡ್ಬೇಕಂದ್ರೆ ಫಸ್ಟು ಈ ತರ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ಕಾಂಟೆಂಟ್ ಕ್ರಿಯೇಟ್ ಮಾಡಿದ ಏನಾಗುತ್ತೆ, ನಿಮ್ಮ ಒಂದು ಕಂಪ್ನಿಗೆ ವಿಸಿಬಿಲಿಟಿ ಸಿಗುತ್ತೆ. ಸೊ ಇಲ್ಲಿ ಏನಾಗಿದೆ, ಹಲವಾರು ರೀತಿಯ ಒಳ್ಳೆ ಕಾಂಟೆಂಟ್ಗಳು ಕ್ರಿಯೇಟ್ ಮಾಡಿದ್ದಾರೆ. ಆರ್-ಸಿ-ಬಿ ಒಂದು ಮಾರ್ಕೆಟಿಂಗ್ ಟೀಮ್ ಏನಿದೆ, ಅವರು ಕೂಡ ಇಲ್ಲಿ ಅವರು ಹಲವಾರು ರೀತಿಯ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅವೇರ್ನೆಸ್ ಮೂಡಿದ್ದಾರೆ, ರೈಟ್? ಆ ಅವೇರ್ನೆಸ್ ಇಂದ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ದಾರೆ, ರೈಟ್? ಅದನ್ನ ನಾನು ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ, ರೈಟ್? ನೆಕ್ಸ್ಟ್ ಬರ್ದು ಮೋಫು ಇಂದ, ರೈಟ್? ಈಗ ನಿಮ್ಮ ಹತ್ರ ಆಡಿಯನ್ಸ್ ಸಿಕ್ಕಿದ್ದಾರೆ, ರೈಟ್? ಈ ಟಾಪ್ ದ ಫನಲ್ ಅಲ್ಲಿ ನೀವು ನೋಡ್ತಿರ್ಬೋದು ಹಲವಾರು ರೀತಿಯ ಆಡಿಯನ್ಸ್ ನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ರೈಟ್? ಈ ಆಡಿಯನ್ಸ್ ನ ಅವರು ಮಾನಿಟೈಸ್ ಮಾಡಬೇಕು, ರೈಟ್? ಸೊ ಏನ್ ಮಾನಿಟೈಸೇಷನ್ ಹೆಂಗ್ ಮಾಡ್ತಾರೆ? ಬ್ರ್ಯಾಂಡ್ ಕೊಲಾಬರೇಷನ್ಸ್. ನೀವು ನೋಡಿರ್ಬೋದು ಡ್ಯಾನಿಶ್ ಅವರು ಈ ತರ ಒಂದು ಬ್ರ್ಯಾಂಡ್ ಕೊಲಾಬರೇಷನ್ ಮಾಡಿರ್ತಾರೆ,
ಇಲ್ಲಿ ನೀವು ನೋಡ್ತಿರ್ಬೋದು, ಇನ್ನೊಂದು ಸ್ವಲ್ಪ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಿಗ್ ಬಾಸ್ಕೆಟ್ ಅವ್ರದ್ದು ಬ್ರಾಂಡ್ ಕೊಲಾಬ್ ಮಾಡಿದ್ದಾರೆ. ರೈಟ್. ಸೊ ಈಗ ಒಂದು ಬ್ರಾಂಡ್ ಕೊಲಾಬರೇಷನ್ ಏನಕ್ಕೆ ಮಾಡ್ತಾರೆ ಅಂದ್ರೆ, ನಿಮ್ಮ ಹತ್ರ ಹಲವಾರು ಲಾಯಲ್ ಕಮ್ಯುನಿಟಿ ಇರ್ಬೇಕಂತ ಮಾಡ್ತಾರೆ. ರೈಟ್. ಆ ಬ್ರಾಂಡ್ ಕ್ರಿಯೇಟ್ ಮಾಡಿದ್ದಕ್ಕೆ ಹಲವಾರು ಕಂಪನಿಯವರು ಸ್ಪಾನ್ಸರ್ಸ್ ಮಾಡ್ತಿದ್ದಾರೆ. ನೋಡ್ಬೋದು, ಬೋಟ್ ಅವ್ರು ಇದ್ದಾರೆ, ಬಿಗ್ ಬಾಸ್ಕೆಟ್ ಅವ್ರು ಇದ್ದಾರೆ. ರೈಟ್. ಹಲವಾರು ಬ್ರಾಂಡ್ ಕೊಲಾಬರೇಷನ್ಸ್ ತುಂಬಾ ಜನ ಇದ್ದಾರೆ. ರೈಟ್. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಯಾವಾಗ ನಿಮ್ಮ ಹತ್ರ ಆಡಿಯನ್ಸ್ ಇರ್ತಾರೆ, ಒಳ್ಳೆ ಆಡಿಯನ್ಸ್ ಇರ್ತಾರ, ಆ ಆಡಿಯನ್ಸ್ ಯಾವಾಗ ಬರ್ತಾರೆ? ಫಸ್ಟ್ ಆಫ್ ಆಲ್ ಆಡಿಯನ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ರೈಟ್. ಆ ಕಂಟೆಂಟ್ ಕ್ರಿಯೇಟ್ ಮಾಡಿದಾಗಲೇ ಮಾತ್ರ ನೀವು ಏನೋ ಆಡಿಯನ್ಸ್ ಬಿಲ್ಡ್ ಮಾಡಬೇಕು. ಸೊ ಇಲ್ಲಿ ಆರ್ ಸಿ ಬಿ ಟೀಮ್ ಅವರು ಇಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ 21.4 ಮಿಲಿಯನ್ ಫಾಲೋವರ್ಸ್ನ ಸಂಪಾದಿಸಿದ್ದಾರೆ. ಈ ಫಾಲೋವರ್ಸ್ನ ಅವರು ಮಾನಿಟೈಸ್ ಮಾಡಿದ್ದಾರೆ. ಹೇಗೆ ಮಾನಿಟೈಸ್ ಮಾಡಿದ್ದಾರೆ? ಮಿಡಲ್ ಆಫ್ ದ ಫನಲ್. ರೈಟ್. ಈ ಮಿಡಲ್ ಆಫ್ ದ ಫನಲ್ ಬಂದಾಗ ಏನು ಮಾಡಿದ್ದಾರೆ? ದೇ ಹ್ಯಾವ್ ಕ್ರಿಯೇಟೆಡ್ ಕೊಲಾಬರೇಷನ್. ಈ ತರ ಒಂದು ಫನಿ ಆಗಿ ಕಾನ್ವರ್ಸೇಷನ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದರಿಂದ ಮಿಡಲ್ ಆಫ್ ದ ಫನಲ್ ಏನಾಗುತ್ತಾ? ರಿಟೆನ್ಷನ್ ಜಾಸ್ತಿ ಆಗುತ್ತೆ. ರಿಟೆನ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟು ಮಾರ್ಕೆಟಿಂಗ್ ಅಲ್ಲಿ. ಬಿಕಾಸ್ ಹೊಸ ಕಸ್ಟಮರ್ ಅಕ್ವೈರ್ ಮಾಡೋದು ಬಹಳ ಕಷ್ಟ, ಬಟ್ ಇರೋ ಕಸ್ಟಮರ್ ಉಳಿಸ್ಕೊಳ್ಳೋದು ಬಹಳ ಈಸಿ. ಸೊ ಇರೋ ಕಸ್ಟಮರ್ ಹೇಗೆ ಉಳಿಸ್ಕೊಳ್ಳೋದಂದ್ರೆ ಬೈ ಕ್ರಿಯೇಟಿಂಗ್ ಕಾಂಟೆಂಟ್. ಈ ತರ ನಾನು ಹೇಳಿದ್ನಲ್ಲ, ಐ ಪಿ ಎಲ್ ಸಾರಿ ಆರ್ ಸಿ ಬಿ ಅವರು ಬರೀ ಒಂದು ಐ ಪಿ ಎಲ್ ಟೀಮ್ ಅಲ್ಲ, ಅವ್ರ ಒಂದು ಕಾಂಟೆಂಟ್ ಮಾರ್ಕೆಟಿಂಗ್ ಕಂಪ್ನಿ. ರೈಟ್. ನೆಕ್ಸ್ಟ್ ಬರೋದೇನು? ಬಾಟ್ ಆಫ್ ದ ಫನಲ್. ಇಲ್ಲಿ ನೋಡ್ತಿರ್ಬೋದು, ಅವ್ರದ್ದು ಹಲವಾರು ರೀತಿಯ ಫ್ರಾಂಚೈಸಿ ಇದೆ. ರೈಟ್. ಅದರಲ್ಲಿ ಅವರು ಆರ್ ಸಿ ಬಿ ಕ್ಯಾಫೆ ಇದೆ, ಅದನ್ನು ಬ್ರ್ಯಾಂಡ್ ನೇಮ್ ಇಂದ ಮಾನಿಟೈಸ್ ಮಾಡ್ಕೋತಾರೆ. ಮತ್ತು ಹಲವಾರು ಅಪೆರಲ್ಸ್ ಅವ್ರದ್ದಿದೆ. ಐ ಪಿ ಎಲ್ ಟಿಕೆಟ್ ಬೈ ಮಾಡ್ತಾರೆ. ರೈಟ್. ನಿನ್ನೆ ನಾನು ಸ್ಟಾಟ್ಸ್ ನೋಡ್ತಿದ್ದೆ, ಸುಮಾರು 60 ಕೋಟಿ ಅಂದ್ರೆ ನಿಯರ್ಲಿ 60 crore ಪೀಪಲ್ ಹ್ಯಾವ್ ವಾಚ್ಡ್ ಐ ಪಿ ಎಲ್ ಎಸ್ಟರ್ಡೇ. ರೈಟ್. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಎಷ್ಟು ಬ್ರ್ಯಾಂಡ್ಸ್ ಆಡ್ಸ್ ರನ್ ಮಾಡಿರ್ಬೇಕಾದ್ರೆ ತುಂಬಾ ಜನಕ್ಕೆ ಒಳ್ಳೆ ಬ್ರ್ಯಾಂಡ್ ವಿಸಿಬಿಲಿಟಿ ಸಿಕ್ಕಿರ್ತಾರೆ. ರೈಟ್. ಸೊ ಇದೆಲ್ಲ ಯಾವಾಗ ಬರೋದು ಗೊತ್ತಾ? ನೀವು ಯಾವಾಗ ಇಲ್ಲಿಂದ ತುಂಬಾ ಸ್ಟ್ರಾಟಜಿಕ್ ಅಪ್ರೋಚ್ ಅಪ್ಲೋಡ್ ಮಾಡಿದಾಗ ಮಾತ್ರ ನಿಮಗೆ ಈ ತರ ಒಂದು ಮನಿ ಡ್ರಾ ಮಾಡ್ಬೋದು. ಸೊ ಇದರಿಂದ ಎಲ್ಲ ಕಂಬೈನ್ ಆಗಿ ಒಂದೇ ಒಂದು ಮಿಸ್ ಆಗಿದೆ ಇದರಲ್ಲಿ. ಇನ್ನೊಂದೇನು ಗೊತ್ತು? ಮೋಸ್ಟ್ ಇಂಪಾರ್ಟೆಂಟು ಕಲ್ಟ್. ರೈಟ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಲ್ಟ್ ಏನಿದೆ ಅಂತ. ಆ ಕಲ್ಟ್ ಏನ್ ಮಾಡಿದ್ದಾರೆ ಅರೌಂಡ್ ದ ಬ್ರ್ಯಾಂಡ್. ರೈಟ್. ಆ ಕಲ್ಟೇನೆ ಇವ್ರ ಪ್ರಮೋಟ್ ಮಾಡ್ತಾರೆ. ಅಕಸ್ಮಾತ್ ಆರ್ ಸಿ ಬಿ ಟೀಮ್ ಮಾರ್ಕೆಟಿಂಗ್ ಟೀಮ್ ಮಲಗಿದ್ರು ಕೂಡ ಅವರ ಕಲ್ಟ್, ಅವರ ಫ್ಯಾನ್ಸ್ ಪ್ರಮೋಟ್ ಮಾಡ್ತಾರೆ. ರೈಟ್. ಸೊ ಈ ಒಂದು ಕಾನ್ಸೆಪ್ಟು ನಿಮ್ಮ ಬ್ರ್ಯಾಂಡಿಗೆ ಅನ್ನು ಮಾಡ್ಕೊಳ್ಳಿ. ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀರಾ, ಆ ಬ್ರ್ಯಾಂಡ್ ಸುತ್ತಮುತ್ತ ನಿಮ್ಮ ಕಲ್ಟ್ನ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಬ್ರ್ಯಾಂಡ್ನ ಅವರು ಅಭಿನಂದಿಸಬೇಕು, ಅವರು ನಿಮ್ಮ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು. ರೈಟ್. ಲಾಯಲ್ ಕಲ್ಟ್ನ ಡೆವಲಪ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಈವನ್ ನೀವು ಅಕಸ್ಮಾತ್ ಮಾರ್ಕೆಟಿಂಗ್ ಟೀಮಲ್ಲಿ ವರ್ಕ್ ಮಾಡ್ತಿಲ್ಲ ಅಂದ್ರೂ, ನೀವು ಮಲಗಿದ್ರು ಎದ್ದಿದ್ರು, ಎಲ್ಲರೂ ಟ್ರಿಪ್ ಹೋಗಿದ್ರು, ಎಲ್ಲರೂ ಲೀವ್ ತೊಗೊಂಡಿದ್ರು ಕೂಡ ನಿಮ್ಮ ಕಲ್ಟ್ ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡ್ತಾರೆ. ರೈಟ್. ಇದನ್ನ ನೀವು ನಿಮ್ಮ ಬಿಸ್ನೆಸ್ಗೆ ಅಳವಡಿಸ್ಕೊಳ್ಳಿ. ರೈಟ್. ಇದನ್ನೇ ಈ ಒಂದು ಮಾರ್ಕೆಟಿಂಗ್ ಕಾಂಟೆಂಟ್ ಇಂಜಿನ್ ಆರ್ ಸಿ ಬಿ ಫಾಲೋ ಮಾಡ್ತಿರೋದು. ರೈಟ್. ಸೊ ಇದೇ ಕಾನ್ಸೆಪ್ಟ್ ಇಷ್ಟು ಫುಲ್ ಕಂಬೈನ್ ಮಾಡೋದ್ರಿಂದ ಆರ್ ಸಿ ಬಿ ಅವ್ರಿಗೆ ತುಂಬ ದುಡ್ಡು ಬರುತ್ತೆ. ರೈಟ್. ಸೊ ಇಷ್ಟು ಮಾಡೋದಕ್ಕೆ ಇಟ್ ಟೇಕ್ಸ್ ಟೈಮ್. ರೈಟ್. ಇದು ಒಂದೇ ದಿನದಲ್ಲಿ ಆಗಿಲ್ಲ. ಓಕೆನಾ? ಸೊ ಆರ್ ಸಿ ಬಿ 18 ವರ್ಷದಿಂದ ಮಾಡ್ಕೊಂಡು ಬ್ರ್ಯಾಂಡ್ ಅವೇರ್ನೆಸ್ ಮಾಡಿ ಅಂದರೆ ಅವ್ರ ಟಿಕೆಟ್ಸ್ ಕೂಡ ಮಾರಿದ್ದಾರೆ. ಬಟ್ ಮೋರ್ ಆಫ್ ಟಿಕೆಟ್ಸ್ ಮಾಡೋದಕ್ಕಿಂತ ಅವರು ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ರೈಟ್. ಆರ್ ಸಿ ಬಿ ಗೆದ್ದಿರೋದ್ರಿಂದ ಅವ್ರಿಗೆ ಐ ಪಿ ಎಲ್ ದುಡ್ಡು ಬರುತ್ತೆ, ಬಟ್ ಆ ದುಡ್ಡು ಅಷ್ಟೊಂದು ಇರಲ್ಲ ಆಸ್ ಕಂಪೇರ್ ಟು ಬ್ರ್ಯಾಂಡ್ ಡೀಲ್ಸ್ ಆ್ಯಂಡ್ ಅವ್ರಿಗೆ ಬರೋಂಥ ಫ್ರಾಂಚೈಸಿಲಿ. ರೈಟ್. ಸೊ ಅವ್ರು ಏನು ಐ ಪಿ ಎಲ್ ಗೆಲ್ತಾರೆ, ದಟ್ ಇಸ್ ವೆರಿ ನೆಗ್ಲಿಜಿಬಲ್ ಅಮೌಂಟ್ ಫಾರ್ ದೆಮ್. ಬಟ್ ಅವ್ರು ಗೆಲ್ಲುವಂಥ ಅವ್ರಿಗೆ ಬರೋ ಟಿಕೆಟ್ಸು, ರೈಟ್ಸು, ವಿಡಿಯೋ ಕಾಪಿ ರೈಟ್ಸು ಆಗಲಿ, ಈ ಒಂದು ಫ್ರಾಂಚೈಸಿಂಗ್ಲಿ ಬರೋ ದುಡ್ಡು ತುಂಬ ಜಾಸ್ತಿ ಇರುತ್ತೆ. ಬಟ್ ಆ ಬ್ರ್ಯಾಂಡ್ ಬಿಲ್ಡಿಂಗ್ ಎಷ್ಟು ಇಂಪಾರ್ಟೆಂಟ್ ಈ ಟೈಮಲ್ಲಿ ಅಂದರೆ ಆರ್ ಸಿ ಬಿ ಟೀಮೇ ಇದಕ್ಕೆ ಸಾಕ್ಷಿ. ರೈಟ್. ಈ ಕಾನ್ಸೆಪ್ಟ್ನ ಸೇಮ್ ನಿಮ್ಮ ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತ ನಿಮಗೆ ಬಿಸ್ನೆಸ್ ಕೂಡ ಒಳ್ಳೇದಾಗಿ ಚೆನ್ನಾಗಿ ಕಡೆ ಹೋಗುತ್ತೆ. ರೈಟ್. ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ಸೊ ಫೈನಲಿ ಕಂಗ್ರ್ಯಾಚುಲೇಷನ್ಸ್ ಟು ಆರ್ ಸಿ ಬಿ ಟೀಮ್ ಫಾರ್ ವಿನ್ನಿಂಗ್ ದಿಸ್ ಐ ಪಿ ಎಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಸರ್, ನಿಮ್ಗಂತೂ ಏನು ಹೇಳೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಲಾಯಲ್ ಆಗಿದ್ದಕ್ಕೆ. ನಾವು ಯಾವತ್ತಿದ್ರು ನಿಮಗೆ ಚಿರಋಣಿ. ಆ್ಯಂಡ್ ಆಲ್ಸೋ ನನ್ನ ಬರೋಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಕಾನ್ಸೆಪ್ಟ್ ಜೊತೆ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಗೂಗಲ್ ಆಡ್ಸ್ ಕೋರ್ಸ್ ತೊಗೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ದಯವಿಟ್ಟು ಇನ್ನೊಂದು ಸತಿ ನೆಕ್ಸ್ಟ್ ನಾನು ಎಲ್ಲರಿಗೂ ಹೇಳೋದೆ, ಈ ಸಲ ಕಪ್ ನಮ್ದು. ಓಕೆನಾ? ಪ್ರತಿ ಸಲ ಕಪ್ ನಮ್ದು ಆಗುತ್ತೆ. ನೆಕ್ಸ್ಟ್ ಐ ಪಿ ಎಲ್ ಅಲ್ಲಿ ಇನ್ನೊಂದು ಸತಿ ನಾವು ಕಪ್ ಗೆಲ್ಲೋಣ. ಆ ದೇವ್ರ ಭಗವಂತ ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.